ರಾಜ್ಯದಲ್ಲಿ ಇನ್ನೆರಡು ದಿನ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ನಿನ್ನೆಯಂತೆ ಇಂದು ಸಹ 23 ಜಿಲ್ಲೆಗಳಿಗೆ ಮಳೆ ಅಲರ್ಟ್ ನೀಡಿದ್ದು, ಅತಿ ಹೆಚ್ಚು ಗುಡುಗು ಸಿಡಲು ಸಹಿತ ಅಲೆಕಲ್ಲು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಹವಾಮಾನ ಬದಲಾಗ್ತಿದೆ. ಬೇಸಿಗೆಯ ಬಿಸಿಲಿನ ನಡುವೆ ಕೂಡ ಅಕಾಲಿಕ ಮಳೆಯಾಗ್ತಿದ್ದು, ಜನರಿಗೆ ಸ್ವಲ್ಪ ತಂಪು ಸಿಗ್ತಿದೆ. ಇನ್ನು ಕೆಲವೆಡೆ ಗುಡುಗು ಸಿಡಿಲು ಸಹಿತ ಅಲಿಕಲ್ಲು ಮಳೆಯಾಗುತ್ತಿದ್ದು, ಅಪಾರ ನಷ್ಟ ಕೂಡ ಉಂಟಾಗಿದೆ. ಇದೀಗ ಮತ್ತೆ ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಪ್ರಕಾರ ಇನ್ನೆರಡು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಇಂದು, ನಾಳೆ ಮತ್ತು ನಾಡಿದ್ದು ಎಂದರೆ 3 ದಿನಗಳ ಕಾಲ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಮಲೆನಾಡು, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಮುಂತಾದ ಕರಾವಳಿ ಜಿಲ್ಲೆಗಳಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಹಾಗಾಗಿ ಇಂದು ಮತ್ತು ನಾಳೆ ಸುಮಾರು 23 ಜಿಲ್ಲೆಗಳಿಗೆ ಮಳೆಯ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಇದರಲ್ಲಿ ಕೆಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, ಭಾರೀ ಮಳೆ ಎಚ್ಚರಿಕೆ ಮತ್ತು ಆರೆಂಜ್ ಅಲರ್ಟ್ ಎಂದರೆ ಒಂದು ದಿನದಲ್ಲಿ 115 ಮಿಲಿಮೀಟರ್ನಿಂದ 204 ಮಿಲಿಮೀಟರ್ವರೆಗೆ ಮಳೆ ಬೀಳಬಹುದು ಎಂಬ ಅಂದಾಜು. ಇದು ಬಹಳ ಹೆಚ್ಚಿನ ಮಳೆಯಾಗುವುದನ್ನು ಕೂಡ ಸೂಚಿಸುತ್ತದೆ. ಹಾಗಾಗಿ ಇಂದು ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳೆಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಳಗಾವಿ, ಧಾರವಾಡ, ಗದಗ, ಇನ್ನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ಸೇರಿ ಚಿಕ್ಕಮಗಳೂರು, ಮಲೆನಾಡು ಭಾಗ ಮತ್ತೆ ದಕ್ಷಿಣ ಕರ್ನಾಟಕದ ಮೈಸೂರು, ಚಾಮರಾಜ, ಮಂಡ್ಯಕ್ಕೂ ಕೂಡ ಎಚ್ಚರಿಕೆ ನೀಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಸೇರಿದಂತೆ ಈ ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗಬಹುದು. ಅಲ್ಲಲ್ಲಿ ಅಲೆಕಲ್ಲು ಮಳೆ ಕೂಡ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ತಿಳಿಸಿರುವಂಥದ್ದು. ಇನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನ ವೇಳೆಗೆ ಬಿಸಿಲಿನ ವಾತಾವರಣ ಇರಬಹುದು. ಆದರೆ ಸಂಜೆಯ ಗುಡುಗು, ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವೆಡೆ ನಸುಕಿನ ವೇಳೆಯಲ್ಲೂ ಮಳೆಯಾಗಬಹುದು. ನಾಳೆ ಕೆಲವು ಜಿಲ್ಲೆಗಳಿಗೆ ಉತ್ತಮ ಮಳೆಯಾಗಲಿದೆ. ನಾಡಿದ್ದು ಹಲವು ಕಡೆ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಕೂಡ ಇಡಲಾಗಿರುವಂಥದ್ದು. ಈ ಮಳೆ ಈಗ ಯಾಕೆ ಬರ್ತಿದೆ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಮತ್ತು ಇತರ ಹವಾಮಾನ ವ್ಯವಸ್ಥೆ ಪರಿಣಾಮವಾಗಿ. ಅಂದರೆ ಕರ್ನಾಟಕದಲ್ಲಿ ಈ ಸಮಯದಲ್ಲಿ ಮಳೆ ಬರಲ್ವಲ್ವಾ ಅಂತ ಕೆಲವೊಬ್ಬರದು ಪ್ರಶ್ನೆಯಾಗಿದೆ. ಹಾಗಾಗಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ವಾಯುಭಾರ ಕುಸಿತದಿಂದ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಈ ಪರಿಣಾಮ ಹೆಚ್ಚಾಗಿದೆ. ಜನರು ಹವಾಮಾನ ಇಲಾಖೆ ಸಲಹೆಯಂತೆ ಗುಡುಗು ಸಿಡಿಲು ಇದ್ದಾಗ ಮರದ ಕೆಳಗಡೆ ನಿಲ್ಬೇಡಿ. ಸಿಡಿಲು ಬಡಿಯುವ ಅಪಾಯ ಕೂಡ ಇರುವಂಥದ್ದು. ರಸ್ತೆಯಲ್ಲಿ ನೀರು ನಿಂಗಿದರೆ ವಾಹನ ಚಲಾಯಿಸಬೇಡಿ. ವಿದ್ಯುತ್ ತಂತಿಗಳು ಕೆಳಗಡೆ ಬೀಳಬಹುದು. ಮನೆಯಲ್ಲಿ ವಿದ್ಯುತ್ ಸಾಧನವನ್ನು ಅನ್ಪ್ಲಗ್ ಮಾಡಿ ರೈತರು ಬೆಳೆಗಳನ್ನು ರಕ್ಷಿಸಿಕೊಳ್ಳಿ. ನೀರು ಹರಿಯದಂತೆ ಜಾಗ ತೆಗೆದುಕೊಳ್ಳಿ. ಪ್ರಯಾಣ ಮಾಡುವವರು ಹವಾಮಾನವನ್ನು ಗಮನಿಸಿ ಹೊರಡಿ. ಮಳೆಯಲ್ಲಿ ಸಮಯದಲ್ಲಿ ಅಂದರೆ ಅಲೆಕಲ್ಲು ಮಳೆ ಬೀಳ್ತಾ ಇರೋದ್ರಿಂದ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಹವಾಮಾನ ಇಲಾಖೆ ನೀಡ್ತಾ ಇರುವಂಥದ್ದು. ಈ ಮಳೆಯಿಂದ ರಾಜ್ಯದ ತಾಪಮಾನ ಕಡಿಮೆಯಾಗಿ ಬೇಸಿಗೆ ಬಿಸಿಲಿನಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಆದರೆ ಭಾರೀ ಮಳೆಯಿಂದ ರಸ್ತೆಗಳಲ್ಲಿ ನೀರು ನಿಲ್ಲುವುದು, ಮರಗಳು ಉರುಳುವುದು, ವಿದ್ಯುತ್ ಕಡಿತಗೊಳ್ಳುವ ಮುಂತಾದ ತೊಂದರೆಗಳು ಉಂಟಾಗಬಹುದು. ಕೆಲವು ಕಡೆ ಪ್ರವಾಹದಂಥ ಸ್ಥಿತಿ ಕೂಡ ಉಂಟಾಗಬಹುದು ಎಂಬುದನ್ನು ಕೂಡ ಇಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿ ಮುಂದಿನ ದಿನಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಆದರೆ ಇನ್ನು ಕೆಲವು ದಿನಗಳ ಕಾಲ ಗುಡುಗು ಸಹಿತ ಮಳೆಯ ಸಾಧ್ಯತೆ ಇದೆ. ಎಲ್ಲರೂ ಸುರಕ್ಷಿತವಾಗಿರಿ ಮತ್ತು ತೊಂದರೆ ಆದರೆ ಸ್ಥಳೀಯ ಅಧಿಕಾರಿಗಳಿಗೂ ಕೂಡ ತಿಳಿಸಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಆಲೆಕಲ್ಲು ಮಳೆಯಿಂದ ಕರ್ನಾಟಕದಲ್ಲಿ ಈಗ 2-3 ಕಡೆ ಸಿಡಿಲು ಬಡಿದು ಈಗ ರೈತರು ಕೂಡ ಸಾವನ್ನಪ್ತಾ ಇರುವಂಥದ್ದು. ಮತ್ತು ಸಾರ್ವಜನಿಕರಲ್ಲಿ ಕೆಲವೊಂದಿಷ್ಟು ಜನರು ಕೂಡ ಆಲೆಕಲ್ಲು ಮಳೆಗೆ ತುತ್ತಾಗ್ತಾ ಇರುವಂಥದ್ದು ಮತ್ತು ಸಿಡಿಲಿಗೂ ಕೂಡ ತುತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕೆಂದು ಇಲ್ಲಿ ಹವಾಮಾನ ಇಲಾಖೆ ತಿಳಿಸ್ತಾ ಇರುವಂಥದ್ದು. ಮತ್ತು ನಾವು ಕೂಡ ಅದೇ ಮಾಹಿತಿಯನ್ನು ಇಲ್ಲಿ ಹಂಚ್ಕೊಳ್ತಾ ಇರುವಂಥದ್ದು. ನೀವು ಕೂಡ ಸುರಕ್ಷಿತವಾಗಿರಿ. ಆಲೆಕಲ್ಲು ಮಳೆ ಬೀಳ್ತಾ ಇರೋದ್ರಿಂದ ಮತ್ತು ಸಿಡಿಲು ಸಹಿತ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಹೊರಗಡೆ ಹೋಗುವಾಗ ಅಥವಾ ಮರದ ಕೆಳಗಡೆ ನಿಲ್ಲುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮನೆ ಸೇರುವ ಪ್ರಯತ್ನವನ್ನು ಮಾಡಿ ಅಂತ ಈ ಮಾಹಿತಿ ಮೂಲಕ ಹೇಳ್ತಾ ಇರುವಂಥದ್ದು. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಈ ಮಾಹಿತಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.